ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನೋಡಿ ಒಂದು ಥ್ರೆಡ್ ಪೈಪಿಂಗನ್ನು ಯಾವ ರೀತಿ ಮಾಡೋಂತ ನೋಡೋಣ. ನೋಡಿ, ಪರ್ಫೆಕ್ಟಾಗಿ ನಿಮ್ಗೆ ಎರಡು ಕಡೆ ಕೂಡ ಎಲ್ಲಿ ಕೂಡ ಪೈಪಿಂಗ್ ಅನ್ನೋದೇ ಕಾಣಲ್ಲ, ಅಷ್ಟು ಪರ್ಫೆಕ್ಟಾಗಿ ಬಂದಿದೆ. ನೋಡಿ, ಕಂಪ್ಲೀಟ್ ಬ್ಯಾಕ್ ಪಾರ್ಟಿಗೆ ನಾವು ಈ ಥರ ಥ್ರೆಡ್ ಪೈಪಿಂಗನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಕಂಪ್ಲೀಟಾಗಿ ನಿಮ್ಗೆ ಎಲ್ಲೂ ಕೂಡ ಕೂಳೆ ಕಾಣಲ್ಲ, ಕೆಳಗಡೆ ಆಗಲಿ ಹಾಗೆ ರೌಂಡ್ ಶೇಪ್ಗಾಗಲಿ ನಿಮ್ಗೆ ಎಷ್ಟು ಪರ್ಫೆಕ್ಟಾಗಿ ಕಾಣ್ತಾ ಇದೆ ನೋಡ್ಕೊಳ್ಳಿ. ನೋಡಿ, ಒಳಗಡೆಯಿಂದನೂ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಎಷ್ಟು ಫಿನಿಶಿಂಗಾಗಿ ಬಂದಿದೆ. ಇದು ನಿಮಗೆ ಥ್ರೆಡ್ ಪೈಪಿಂಗು ಕಾಣಿಸಲ್ಲ, ಎಲ್ಲಿ ಆ ಪಟ್ಟಿಯಲ್ಲಿ ಕಾಣಿಸಲ್ಲ ನಿಮ್ಗೆ. ಥ್ರೆಡ್ ಪೈಪಿಂಗಿಂದು ಒಳಗಡೆ ಹೋಗಿರುತ್ತೆ, ಅಷ್ಟು ಪರ್ಫೆಕ್ಟಾಗಿ ನೀಟಾಗಿ ಯಾವ ರೀತಿ ಮಾಡೋ ಅಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ನೋಡಿ, ಮೊದಲಿಗೆ ನಾವು ಈ ಲೈನಿಂಗಿಗೆ ಈ ಥ್ರೆಡ್ ಪೈಪಿಂಗ್ ಏನಿದೆ, ರೆಡಿ ಥ್ರೆಡ್ ಪೈಪಿಂಗು, ಇದನ್ನು ನಾವು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಕಂಪ್ಲೀಟಾಗಿ ಬಾಟಮು ಹಾಗೆ ನೆಕ್ಕಿಗೆ. ನೋಡಿ, ನೆಕ್ಕಿಗೆ ನಾವು ಲೈನಿಂಗಿಗೆ ಮೇನ್ ಅಟ್ಯಾಚ್ ಮಾಡ್ಕೊಂಡ್ರೆ ಸಾಕು. ಆನಂತರ ನಾವು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ, ಮೊದಲಿಗೆ ನಾನು ನಿಮಗೆ ಲೈನಿಂಗಿಗೆ ಅಟ್ಯಾಚ್ ಮಾಡಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಮಗೆ ಫುಟ್ಟನ್ನು ಚೇಂಜ್ ಮಾಡಬೇಕು. ನೋಡಿ, ಈ ಥರ ಥ್ರೆಡ್ ಪೈಪಿಂಗನ್ನು ನಾವು ಅಟ್ಯಾಚ್ ಮಾಡ್ತೀವಿ ಅಂದರೆ ಈ ನಾರ್ಮಲ್ ಫುಟ್ಟಲ್ಲಿ ಅಷ್ಟು ಫಿನಿಶಿಂಗ್ ಬರೋಲ್ಲ. ಹಾಗಾಗಿ ನೋಡಿ, ನಾನು ಈ ಫುಟ್ಟನ್ನು ಚೇಂಜ್ ಮಾಡ್ತೀನಿ. ನೋಡಿ, ಈ ಥರ ಫುಟ್ ಸಿಗುತ್ತೆ ನಿಮಗೆ. ರೈಟ್ ಲೆಫ್ಟ್ ಎರಡು ಕಡೆಗೂ ಒಂದೇ ಇದರಲ್ಲಿ ಸಿಗುತ್ತೆ ನಿಮಗೆ. ಬೇಕಾದರೆ ನೀವು ಲಿಂಕ್ ಬೇಕಂದರೆ ನೀವು ಕೊಟ್ಟಿರ್ತೀನಿ, ನೋಡ್ಬೋದು. ಅದನ್ನು ಚೇಂಜ್ ಮಾಡಿ ನಾವು ಈ ಫುಟ್ಟನ್ನು ಹಾಕೋಣ. ನಮಗೆ ಯಾವ ಸೈಡ್ ಬೇಕೋ ಆ ಸೈಡ್ ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ, ಇವಾಗ ನಾನು ಒಂದು ಸೈಡು ಫುಟ್ಟನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ಇದನ್ನು ಲೈನಿಂಗಿಗೆ ಅಟ್ಯಾಚ್ ಮಾಡ್ತೀನಿ. ನೋಡಿ, ಮೊದಲು ನೆಕ್ಕಿಗೆ ನಾನು ಅಟ್ಯಾಚ್ ಮಾಡ್ತೀನಿ. ನೋಡಿ, ಈ ಥರ ಕರೆಕ್ಟಾಗಿ ನಾವು ಲೆವೆಲಲ್ಲಿ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಇದನ್ನು ಒಂದೇ ಸೀದಾ ನಮಗೆ ಗೊತ್ತಾಗುತ್ತೆ, ನಮಗೆ ಈಸಿಯಾಗಿ. ನೋಡಿ, ಈ ಥರ ನೀವು ಫುಟ್ಟನ್ನು ಬಳಸಿದರೆ ನೀವು ತುಂಬ ಪರ್ಫೆಕ್ಟಾಗಿ ಬರುತ್ತೆ. ನೀವು ಫುಟ್ ನಾರ್ಮಲ್ ಫುಟ್ಟಲ್ಲಿ ಮಾಡೋಕ್ಕೆ ಹೋದರೆ ಅಷ್ಟು ನೀಟಾಗಿ ಬರೋಲ್ಲ. ಯಾಕಂದರೆ ಇದ್ರ ನೋಡಿ ಕೂಳೆ ಕಾಣೋಂಗಿಲ್ಲ. ನಾವೇನು ಫ್ಯಾಬ್ರಿಕನ್ನು ಹಚ್ತೀವಿ ಥ್ರೆಡ್ ಪೈಪಿಂಗಿದು, ಅದು ಕಾಣಿಸಲ್ಲ ನಮಗೆ. ತೋರಿಸ್ತೀನಿ, ನಮಗೆ ಇಲ್ಲ ಸ್ಟಾರ್ಟಿಂಗಲ್ಲೇ ತೋರಿಸಿದೆಲ್ಲ ಆ ರೀತಿ ಬರುತ್ತೆ. ನೋಡಿ, ನಾವು ನಾರ್ಮಲ್ ಫುಟ್ಟಲ್ಲಿ ಈ ಫಿನಿಶಿಂಗ್ ಬರೋಲ್ಲ. ಹಾಗಾಗಿ ನೀವು ಈ ಥರ ಒಂದು ಫುಟ್ ತಗೊಂಡ್ರೆ ನಿಮ್ಗೆ ಎಲ್ಲದಕ್ಕೂ ಈಸಿ ಆಗುತ್ತೆ. ನೋಡಿ, ಜಿಪ್ ಬೇಕಾದರೆ ಇದನ್ನೆಲ್ಲ ಅಟ್ಯಾಚ್ ಮಾಡ್ಬೋದು. ನೋಡಿ, ಇವಾಗ ನಾವು ಬಾಟಮ್ ಸೈಡು ಅಟ್ಯಾಚ್ ಮಾಡೋಣ. ನೋಡಿ, ಇಲ್ಲಿ ನಾವು ಮಾರ್ಜಿನನ್ನು ಬಿಟ್ಟಿರ್ತೀವಲ್ಲ, ಆ ಮಾರ್ಜಿನ್ನಿಗೆ ಒಂದು ಲೈನ್ ಹಾಕೊಳ್ಳಿ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ, ಅರ್ಧದ ಮಟ್ಟ ಕಾಣಿಸ್ತಾ ಇದೆ. ಇಲ್ಲಿ ನಾನು ಈ ಥರ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಆ ಮಾರ್ಕಿಂಗ್ ಮೇಲೆ ಈ ಪಟ್ಟಿ ಬಂದರೆ ಸಾಕು. ನೋಡಿ, ಈ ರೀತಿ ಎಕ್ಸಾಕ್ಟಾಗಿ ಇದು ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ ನಿಮಗೆ, ಅಷ್ಟು ನೀಟಾಗಿ ಕಾಣುತ್ತೆ ಹೊರಗಡೆ ಪೈಪಿಂಗು. ನೋಡಿ, ತುಂಬ ಈಸಿ ಇದು. ಆಮೇಲೆ ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ. ಆಮೇಲೆ ಕಸ್ಟಮರ್ಗೆ ಕೂಡ ಖುಷಿ ಆಗ್ತಾರೆ ಈ ಥರ ಮಾಡಿದ್ರೆ ನೀವು. ಈಗ ನಾರ್ಮಲಾಗಿ ನಾವು ಥ್ರೆಡ್ ಪೈಪಿಂಗ್ ಮಾಡ್ತೀವಲ್ಲ, ಅದು ನಮಗೆ ಮೇಲ್ಗಡೆ ಒಂದು ಸ್ಟಿಚ್ ಕೂಡ ಕಾಣುತ್ತೆ. ನೋಡಿ, ಈ ಥರ ಮಾಡಿದರೆ ಸ್ಟಿಚ್ ಕೂಡ ಕಾಣಲ್ಲ, ಅಷ್ಟು ನೀಟ್ ಫಿನಿಶಿಂಗ್ ಬರುತ್ತೆ. ನಿಮಗೆ ಪೈಪಿಂಗ್ ಮಾಡೋದು ತಾಪತ್ರಯ ಇರಲ್ಲ, ಯಾಕಂದರೆ ಆ ಪೈಪಿಂಗ್ ಮಾಡೋದು ಸ್ವಲ್ಪ ಕಷ್ಟ ಇರುತ್ತೆ. ಇದು ತುಂಬ ಈಸಿ ಇರುತ್ತೆ. ನೋಡಿ, ಇದರಲ್ಲಿ ಮೇನ್ ಫ್ಯಾಬ್ರಿಕಲ್ಲಿ ನಾವು ಉಲ್ಟಾ ಸೀದಾ ನೋಡ್ಕೊಳ್ಳೋಣ. ನೋಡಿ, ಉಲ್ಟಾಗೆ ನಾವು ಒಂದು ಮಾರ್ಕ್ ಮಾಡ್ಕೊತೀನಿ, ನಮ್ಗೆ ಗೊತ್ತಾಗಲಿ ಅಂತೇಳಿ. ನೋಡಿ, ಈ ಥರ ಮೇಲ್ಗಡೆ ಬರಂಗೆ ಇಟ್ಕೊತೀನಿ ಉಲ್ಟಾನ. ಸೀದಾ ಬಂದು ಇದಕ್ಕೆ ಅಟ್ಯಾಚ್ ಆಗಿರಬೇಕು, ಲೈನಿಂಗಿಗೆ. ನೋಡಿ, ಈ ರೀತಿ ಕೆಳಗಡೆಗೆ ನಾನು ಒಂದು ಸ್ಟಿಚ್ಚನ್ನು ಬಿಟ್ಕೊತಾ ಇದ್ದೀನಿ. ನೋಡಿ, ನಾವೇನು ಪೈಪಿಂಗನ್ನು ಥ್ರೆಡ್ ಪೈಪಿಂಗ್ ಪಟ್ಟಿನ ಅಟ್ಯಾಚ್ ಮಾಡಿದ್ದೀವಲ್ಲ, ಅದು ನಮಗೆ ಅಲ್ಲಿ ಗೊತ್ತಾಗುತ್ತೆ. ಸ್ಟಿಚ್ ಮಾಡ್ಬೇಕಾದ್ರೆ ಅಡಿಯುತ್ತೆ ನಮಗೆ, ಅದು ದಪ್ಪ ಇರೋದ್ರಿಂದ. ನೀವು ಕಾಣಿಸಿಲ್ಲ ಅಂದರೆ ಬೇಕಾದರೆ ಇದನ್ನ ಕೆಳಗಡೆ ಇಟ್ಟು ನೀವು ಲೈನಿಂಗ್ ಮೇಲ್ಗಡೆಯಿಂದ ಅಟ್ಯಾಚ್ ಮಾಡಿದ್ರೆ ಈಸಿಯಾಗಿ ಕಾಣುತ್ತೆ. ನೋಡಿ, ಇಲ್ಲಿ ಇದ್ರ ಮೇಲೆ ಕಾಣುತ್ತೆ. ತೋರಿಸ್ತೀನಿ, ನಾನು ನೆಕ್ಕನ್ನು ಈ ಥರ ಸ್ಟಿಚ್ ಮಾಡಿ ತೋರಿಸ್ತೀನಿ. ನೋಡಿ, ಇವಾಗ ಕೆಳಗಡೆ ಬಾಟಮ್ಗೆ ನಾವು ಸ್ಟಿಚ್ ಬಿಟ್ಕೊಂಡಿದ್ದೀವಿ. ನೋಡಿ, ಯಾವ ರೀತಿ ಕಾಣ್ತದೆ ಇಲ್ಲಿ ನಿಮಗೆ. ನೋಡಿ, ಕೂಳೆನೂ ಕಾಣಿಸಲ್ಲ. ನಾವು ಇವಾಗ ನೆಕ್ಕನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ನೆಕ್ ರೆಡಿ ಮಾಡ್ಕೊಳ್ಳಿಕ್ಕೆ ನೀವು ಮೇನ್ ಫ್ಯಾಬ್ರಿಕ್ಕು ಹಾಗೆ ಲೈನಿಂಗನ್ನು ಕ್ಲೀನಾಗಿ ಅಟ್ಯಾಚ್ ಮಾಡ್ಕೊಳ್ಳಿ, ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಪಿನ್ನನ್ನು ಹಾಕ್ಬೋದು. ನೋಡಿ, ಕ್ಲೀನಾಗಿ ಪಿನ್ ಹಾಕೊಂಡ್ರೆ ಈಸಿ ಆಗುತ್ತೆ ನಿಮಗೆ. ಯಾಕಂದರೆ ಅದು ಹೆಚ್ಚು ಕಡಿಮೆ ಆಗಬಾರ್ದು. ಲೈನಿಂಗು ಮೇನ್ ಫ್ಯಾಬ್ರಿಕ್ಕು ಕರೆಕ್ಟಾಗಿ ಬರಬೇಕು. ನೋಡಿ, ಇವಾಗ ಇದಕ್ಕೆ ಸ್ಟಿಚ್ ಬಿಟ್ಕೊತಾ ಇದ್ದೀನಿ. ತುಂಬ ಈಸಿ ಬರುತ್ತೆ ನೋಡಿ ಸ್ಟಿಚ್ಚು. ನೋಡಿ, ಈ ಥರ ನಾವು ಮೇನ್ ಫ್ಯಾಬ್ರಿಕ್ಕು ಲೈನಿಂಗನ್ನು ಕರೆಕ್ಟಾಗಿ ಇಟ್ಕೊಂಡಿರ್ಬೇಕು. ನಿಮಗೆ ಬ್ಯಾಲೆನ್ಸಿಂಗ್ ಸಿಗಲಿಲ್ಲ ಬಟ್ಟೆದು ಅಂದರೆ ನೀವು ಗುಂಡು ಪಿನ್ ಹಾಕೊಂಬಿಡಿ ನೀಟಾಗಿ. ಹಂಗಾದರೆ ನಿಮಗೆ ನೀಟಾಗಿ ಬರುತ್ತೆ. ಒಂದೆರಡು ಸರಿ ಸ್ಟಿಚ್ ಮಾಡಿದರೆ ಖಂಡಿತ ಇದು ಪರ್ಫೆಕ್ಟಾಗಿ ಬರುತ್ತೆ ನಿಮಗೆ. ಒಂದು ಸರಿ ಎರಡು ಸರಿ ಫೇಲ್ ಆಯಿತು ಅಂದ್ರೆ ಕೂಡ. ನೋಡಿ, ಇದಕ್ಕೆ ಬೇಕಾದರೆ ಇನ್ನೊಂದು ಹೊಲಿಗೆನ ಬಿಟ್ಕೋಬೋದು ನೀವು. ಇದಕ್ಕಿಷ್ಟೇ ಸಾಕು, ನಾನು ಒಂದೇ ಹೊಲಿಗೆ ಬಿಟ್ಕೊತೀನಿ, ಏನೂ ಆಗಲ್ಲ.
ನೋಡಿ ಈ ಥರ ಬೇಕಾದ್ರೆ ಈ ರೌಂಡ್ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೇಕು. ರೌಂಡ್ ಶೇಪ್ ನಮ್ಗೆ ತಿರುಗುತ್ತಲ್ಲ, ಸಣ್ಣ ಕಟ್ ಮಾಡ್ಕೊಂಡ್ರೆ ಸಾಕು. ನೋಡಿ ಈ ಥರ ಕಟ್ ಮಾಡ್ಕೊಂಡು ಇವಾಗ ಇದನ್ನು ನೋಡಿ ಉಲ್ಟಾ ಮಾಡೋಣ, ಟರ್ನ್ ಮಾಡೋಣ. ಈ ಥರನೇ ಟರ್ನ್ ಮಾಡ್ಬೇಕು ಇದನ್ನು, ಯಾಕಂದರೆ ಕೆಳಗಡೆ ನಮಗೆಲ್ಲೂ ಕೂಡ ಪಟ್ಟಿ ಕಾಣಿಸಲ್ಲ, ಹಾಗಾಗಿ ಒಂದೇ ಸಾರಿ ಬಂದುಬಿಡುತ್ತೆ. ನೋಡಿ ನೋಡಿ ಇದನ್ನು ನಾವು ಒಂದು ಸಾರಿ ಐರನ್ ಮಾಡ್ಕೊಳ್ಳೋಣ, ನೀಟಾಗಿ ಕಾಣುತ್ತೆ. ನಿಮಗೆ ಐರನ್ ಮಾಡ್ಕೊಂಡ್ರೆ ನೀಟಾಗಿ ಕಾಣುತ್ತೆ. ನೋಡಿ ಈ ಥರ ಐರನ್ ಮಾಡ್ಕೊಂಡಿದ್ದೀನಿ, ಇವಾಗ ನೀಟಾಗಿ ಕಾಣ್ತಾ ಇದೆ. ನೋಡಿ ಒಳಗಡೆ ಕೂಡ ನಮಗೆ ಎಲ್ಲಿ ಕೂಳೆ ಬಂದಿಲ್ಲ, ಹೊರಗಡೆ ಕೂಡ ಎಲ್ಲಿ ಕಾಣಿಸಲ್ಲ. ನಮಗೆ ಮೇಲ್ಗಡೆ ಸ್ಟಿಚ್ ಬಿಡೋ ಅವಶ್ಯಕತೆಯೇ ಇಲ್ಲ. ನೋಡಿ ತುಂಬ ನೀಟಾಗಿ ಪರ್ಫೆಕ್ಟಾಗಿ ಪ್ರೊಫೆಷ್ನಲ್ಲಾಗಿ ನೀವು ಥ್ರೆಡ್ ಪೈಪಿಂಗನ್ನು ಅಟ್ಯಾಚ್ ಮಾಡ್ಬೇಕಂದ್ರೆ ಈ ರೀತಿ ನೀವು ಅಟ್ಯಾಚ್ ಮಾಡ್ಕೋಬೇಕು. ನಾವು ಇವಾಗ ಇದನ್ನು ಲೈನಿಂಗಿಗೆ ಒಂದು ಸ್ಟಿಚ್ಚನ್ನು ಬಿಟ್ಕೊಳ್ಳೋಣ. ಲೈನಿಂಗು ಮೇನ್ ಫ್ಯಾಬ್ರಿಕ್ಕಿಗೆ ಸೈಡಲ್ಲಿ. ಅದಕ್ಕಿಂತ ಮುಂಚೆ ನೋಡಿ ಫುಟ್ಟನ್ನು ನಾವು ಚೇಂಜ್ ಮಾಡ್ಕೊಳ್ಳೋಣ, ನಾರ್ಮಲ್ ಫುಟ್ಟನ್ನು ಹಾಕೋಣ. ನೋಡಿ ಅದರಲ್ಲಿ ಕೂಡ ಅಡ್ಜಸ್ಟ್ ಮಾಡ್ಕೊತಿದ್ದೀನಿ ನಾನು, ಎಕ್ಸ್ಟ್ರಾ ಫುಟ್ಟನ್ನು ಅಟ್ಯಾಚ್ ಮಾಡ್ತಾಯಿಲ್ಲ. ಲೈನಿಂಗಿಗೆ ಒಂದು ಸ್ಟಿಚ್ಚನ್ನು ಬಿಟ್ಕೊಳ್ಳೋಣ. ನೋಡಿ ಟ್ರೈ ಮಾಡಿ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಅದ್ರ ಬಗ್ಗೆ ವೀಡಿಯೋಸ್ದಲ್ಲಿ ಹೇಳ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಥ್ರೆಡ್ ಪೈಪಿಂಗ್ ಬಗ್ಗೆ ಮತ್ತು ನೋಡಿ ನಾರ್ಮಲ್ ಪೈಪಿಂಗ್ ಬಗ್ಗೆ ವೀಡಿಯೋ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಹಿಂದಿನ ಒಂದು ಹಾಕಿದ್ದೀನಿ ನಿಮಗೆ ನಾರ್ಮಲ್ಲಾಗಿ ಪೈಪಿಂಗನ್ನು ಪರ್ಫೆಕ್ಟಾಗಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು. ನಾರ್ಮಲ್ ಪೈಪಿಂಗ್ ಮಾಡೋದು ಕೂಡ ಒಂದು ಟ್ರಿಕ್ಸ್ ಇದೆ, ಅದು ತುಂಬ ಈಸಿಯಾಗಿ ಮಾಡ್ಬೋದು. ನಿಮಗೆ ವೀಡಿಯೋ ಹಾಕಿದ್ದೀನಿ, ಬೇಕಾದ್ರೆ ನೋಡಿಲ್ಲ ಅಂದರೆ ನೋಡಿ. ನೋಡಿ ನಾವು ಇವಾಗ ಎಕ್ಸಾಕ್ಟಾಗಿ ಕಟ್ ಮಾಡ್ಕೊಂಡಿದ್ವಿ, ಯಾವ ರೀತಿ ನೀಟಾಗಿ ಫಿನಿಶಿಂಗಾಗಿ ಬಂದಿದೆ ಅಂತೇಳಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ನನ್ನ ಕಡೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.